ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ಲಾಂಛನಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಧನ್ಯವಾದ. ಅಂಗವಾಗಿ ಇವತ್ತು ತಾಲೂಕು ಕಾನೂನು ಸೇವೆಗಳ ಸಮಿತಿ ಕೆಜಿಎಫ್ ಮತ್ತು ವಕೀಲರ ಸಂಘ ಕೆಜಿಎಫ್, ಕಂದಾಯ ಇಲಾಖೆ ಕೆಜಿಎಫ್ ಹಾಗೂ ನಗರ ಸಭೆ ಕೆಜಿಎಫ್ ಅವರ ಜಂಟಿ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನ ಕಾರ್ಯಕ್ರಮವನ್ನ ಉದ್ಘಾಟಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೆಜಿಎಫ್ನ ತಹಸೀಲ್ದಾರರು ಮತ್ತು ತಾಲೂಕು ದಂಡಾಧಿಕಾರಿಗಳಾದಂಥ ಶ್ರೀ ಭರತ್ ಕುಮಾರ್ ಜೆ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಆದಂಥ ಏಳುಮಲೆಯವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ವಕೀಲರ ಸಂಘದ ಪ್ಯಾನಲ್ ಅಡ್ವೊಕೇಟ್ ಆಗಿರ್ತಕ್ಕಂಥ ಶ್ರೀಮತಿ ಸರಸ್ವತಿ, ಶ್ರೀಮತಿ ವರಲಕ್ಷ್ಮಿ ಅವರಿಗೆಲ್ಲರೂ ಕೂಡ ಮತದಾರ ದಿನಾಚರಣೆ ಇದು ಒಂದು ಮಹತ್ವವಾದ ಒಂದು ದಿನಾಚರಣೆ. ಈ ಒಂದು ದಿನಾಚರಣೆಯನ್ನ ಏನು ನಾವು ಭಾರತ ದೇಶದಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ಆದ ಮೇಲೆ, ಬಿಫೋರ್ ಇಂಡಿಪೆಂಡೆನ್ಸ್ ಮತ ಹಾಕೋರಿಗೆ ಯಾರ್ಯಾರಿಗೆ ಹಕ್ಕಿತ್ತಂದ್ರೆ ಜಾತಿ ಆಧಾರದ ಮೇಲೆ ಹಕ್ಕಿತ್ತು, ಜಮೀನ್ದಾರಗಳಿಗೆ ಹಕ್ಕಿತ್ತು. ಒಂದೊಂದು ಪದ್ಧತಿ ಪ್ರಕಾರ ಅವರೇ ಮತ ಹಾಕ್ಬೇಕು, ಎಲ್ಲರಿಗೂ ಮತ ಅನ್ನುವ ಮಾತೇ ಇಲ್ಲ. ನಾವು ಯಾವತ್ತು ಭಾರತ ದೇಶದಲ್ಲಿ ಸ್ವತಂತ್ರ ಪಡೆದ ಮೇಲೆ ನಮ್ಮನ್ನು ಆಳುವುದಕ್ಕೆ ನಮಗೊಂದು ಕಾನೂನು ಬೇಕಾಗಿದೆ ಅಂತ ಹೇಳಿ ಏನು ಭಾರತ ಕಾನ್ಸ್ಟಿಟ್ಯೂಷನ್ ನ ನಿರ್ಮಾಣ ಆದ ಮೇಲೆ ಜನವರಿ 25, 1950 ನಲ್ಲಿ ಭಾರತ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ನ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನೇಮಕ ಮಾಡಿದರು. ಇಂಡಿಯನ್ ಎಲೆಕ್ಷನ್ ಕಮಿಷನ್ ಒಂದು ಇಂಡಿಪೆಂಡೆಂಟ್ ಬಾಡಿ, ಅದು ಯಾರಿಗೂ ಕೂಡ ಅವರು ಇವರ ಮಾತು ಕೇಳಿಕೊಂಡು ನಡ್ಕೊಳ್ಳುವಂತ ಒಂದು ಕಮಿಷನ್ ಅಲ್ಲ. ಒಂದು ಇಂಡಿಪೆಂಡೆಂಟ್ ಇರತಕ್ಕಂತ ಅದಕ್ಕಂತ ಒಂದು ಅಧಿಕಾರ ಇರತಕ್ಕಂತ ಒಂದು ಬಾಡಿ. ಇವತ್ತು ಭಾರತ ದೇಶದಲ್ಲಿ ಸುಮಾರು 18 ಜನರಲ್ ಎಲೆಕ್ಷನ್ಸ್ ಗಳನ್ನ ಮಾಡಿದ್ದಾರೆ. ಇವತ್ತು 1980 ನಲ್ಲಿ ಮುಂಚೆ ಎಲ್ಲ 21 ವರ್ಷ ಯಾರಿಗೆ ತುಂಬಿದೆಯೋ ಅವರಿಗೆ ಮಾತ್ರ ಮತ ಹಾಕುವುದಕ್ಕೆ ಅರ್ಹತೆ ಇತ್ತು. ಆದರೆ 1980 ನಲ್ಲಿ ನಮ್ಮ ಭಾರತ ಪ್ರಧಾನಿಯಾಗಿರ್ತಕ್ಕಂಥ ಶ್ರೀಮಾನ್ ರಾಜೀವ್ ಗಾಂಧಿ ಪೀರಿಯಡಲ್ಲಿ 18 ವರ್ಷ ತುಂಬಿರತಕ್ಕಂಥ ಒಬ್ಬ ಪ್ರತಿ ಯುವಕರು ಕೂಡ ಈ ದೇಶದಲ್ಲಿ ಮತವನ್ನು ಹಾಕುವಂತ ಹಕ್ಕು ಇದೆ ಅಂತ ಕೂಡ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಅದನ್ನು ತಂದು ಅವತ್ತಿಂದ 18 ಇಯರ್ಸ್ ಯಾರಿದ್ದಾರೋ ಅವ್ರನ್ನ ಮತ ಹಾಕೋದಕ್ಕೆ ಇದು ಮಾಡ್ತಾರೆ. ಸೊ ನಮ್ಮ ದೇಶ ಒಂದು ಡೆಮಾಕ್ರೆಟಿಕ್ ಸೆಟಪ್ ನಲ್ಲಿ ಇರ್ತಕ್ಕಂಥ ದೇಶ. ವಿ ದಿ ಪೀಪಲ್ ಆಫ್ ಇಂಡಿಯಾ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರ ಮುಖಾಂತರ ಮತದ ಅಡಿಯಲ್ಲಿ ನಾಯಕರನ್ನ ಆಯ್ಕೆ ಮಾಡಿ ನಮ್ಮನ್ನು ನಾವೇ ರೂಲ್ ಮಾಡೋದಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರಾಧಿಕಾರ. ಈ ಒಂದು ನಿಟ್ಟಿನಲ್ಲಿ ಒಂದು ಯಂಗ್ ವೋಟರ್ಸ್ ಇದ್ದೀರಿ. ಇವತ್ತು ನಾವೇನ್ ಮಾಡ್ತೀವಿ ಅಂದ್ರೆ ವೋಟ್ ಅಂದ್ರೆ ಅಷ್ಟು ಏನು ಮಹತ್ವ ಅನ್ನೋದು ಕೂಡ ಇವತ್ತು ಗೊತ್ತಿಲ್ಲ. ಇವಾಗ ಮಾತಾಡುವಾಗ ನಮ್ಮ ವೆಲ್ಕಮ್ ಸ್ಪೀಚ್ ಅಲ್ಲಿ ಏನಿದ್ರು, ಒಂದು ಮತದಲ್ಲಿ ಕೂಡ ನಾವು ಇದಾಗಬಹುದಂತ. ನನಗೆ ಕೂಡ ಆಗಿದೆ, ಬಾರ್ ಅಸೋಸಿಯೇಷನ್ ಎಲೆಕ್ಷನ್ ಅಲ್ಲಿ ಟೈ ಆಗ್ಬಿಡ್ತದೆ. ಸೊ ಟೈ ಆದ ಮೇಲೆ ಅಷ್ಟೊಂದು ಇದೆ. ನಮ್ಮ ಮೊನ್ನೆ ಕೂಡ ಎಲೆಕ್ಷನ್ ನೋಡಿದ್ರೆ ನಮ್ಮ ಪ್ರೆಸಿಡೆಂಟ್ ಒಂದು ವೋಟಲ್ಲಿ ಗೆದ್ದಿದ್ದಾರೆ.
ಸೊ ಎಷ್ಟು ಮಹತ್ವ ಇದೆ ಆ ವೋಟಿಗೆ ಅಂದ್ರೆ ಆ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಆಗಿ ಅದರಲ್ಲಿ ನಿಲ್ಲುವಂತ ಒಬ್ಬೊಬ್ಬರಿಗೆ ಅದರ ಮಹತ್ವ ಗೊತ್ತಾಗ್ತದೆ. ಅದು ಮಾತ್ರ ಅಲ್ಲ, ಒಬ್ಬ ನಾಯಕರನ್ನ ನಾವು ಎಲೆಕ್ಟ್ ಮಾಡಿ ಅವ್ರನ್ನ ಕಳಿಸೋದು ಮಾತ್ರ ಅಲ್ಲ, ನಮ್ಮ ದೇಶವನ್ನ ಯಾವ ರೀತಿಯಲ್ಲಿ ನಾವು ಒಳ್ಳೆ ದೇಶವಾಗಿ ಒಳ್ಳೆ ಆಡಳಿತವನ್ನ ಒಳ್ಳೆ ಸರ್ಕಾರವನ್ನ ಕಟ್ಟುವಂತ ಮುಖ್ಯವಾದ ಕರ್ಮ ಯಾರಿಗಿದೆ ಅಂದ್ರೆ ಪ್ರತಿಯೊಬ್ಬ ಮತದಾರರಿಗಿದೆ. ಆದ್ರಿಂದ ಯಂಗ್ ಅಡ್ವೊಕೇಟ್ಸ್ ಅನ್ನ, ಯಂಗ್ ವೋಟರ್ಸ್ ಅನ್ನ ಎಲ್ಲರೂ ಕೂಡ ಯಾರು ಕೂಡ ಎನ್ರೋಲ್ ಆಗ್ತಾ ಇಲ್ಲ. ಸೊ ಯಂಗ್ ವೋಟರ್ಸ್ ಅನ್ನ ಇವತ್ತು ಎನ್ಕರೇಜ್ ಮಾಡಬೇಕು. ಆ ಯಂಗ್ ವೋಟರ್ಸ್ಗೆ ನಮ್ಮ ವೋಟಿನ ಮಹತ್ವವನ್ನ ತಿಳಿಸಬೇಕು. ಅವರೇ ನಾಳೆ ಈ ದೇಶದ ಪ್ರಜೆಗಳನ್ನ ಆಯ್ಕೆ ಮಾಡುವಂತ ಒಂದು ಕಾರ್ಯಕ್ರಮ ಇದು. ಲೀಗಲ್ ಸರ್ವಿಸ್ ಅಥಾರಿಟಿ ಮುಖಾಂತರ ನಾವು ವಕೀಲರ ಸಂಘದ ವತಿಯಿಂದ ಒಂದು ಅವೇರ್ನೆಸ್ ಇವತ್ತು ಭಾನುವಾರ ಏನೋ ಇಷ್ಟು ಮಟ್ಟದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಬಟ್ ಇದೇ ಪ್ರೋಗ್ರಾಮ್ ಅನ್ನ ಕೂಡ ಒಬ್ಬೊಬ್ಬ ವೋಟರ್ಸ್ ಕೂಡ ತಿಳ್ಕೋಬೇಕು. ಯಾಕೆ ನಮ್ಮ ವ್ಯಾಲ್ಯೂ ಆಫ್ ದ ವೋಟ್ ಏನಿದೆ, ಯಾಕೆ ನಾವು ಮತ ನೀಡಬೇಕು, ಯಾರಿಗೆ ನಾವು ಆಯ್ಕೆ ಮಾಡಬೇಕು, ನಾವು ಯಾರನ್ನ ಆಯ್ಕೆ ಮಾಡ್ತೀವೋ ಅವರೇ ನಮ್ಮನ್ನು 5 ವರ್ಷ ರೂಲ್ ಮಾಡ್ತಾರೆ, ನಮಗೆ ಕಾನೂನನ್ನು ತರ್ತಾರೆ, ನಾವು ಆಯ್ಕೆ ಮಾಡಿ ಅವ್ರನ್ನ ಕಳಿಸ್ತೀವಿ. ಆದ್ರೆ ಪಾರ್ಲಿಮೆಂಟ್ ಇಸ್ ದ ಸುಪ್ರೀಂ. ಆ ಪಾರ್ಲಿಮೆಂಟ್ ಅಲ್ಲಿ ಯಾರು ಇರ್ತಾರೆ? ಇವಾಗ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ನಡೀತೀವಿ. ಇವಾಗ ಈ ಆಡಳಿತ ಸೌಧದಲ್ಲಿ ಇರ್ತಕ್ಕಂಥ ಎಲ್ಲ ಕೂಡ ಕಾನೂನ ವ್ಯವಸ್ಥೆಯಲ್ಲೇ ನಡೀತಾರೆ. ಈ ಕಾನೂನನ್ನ ಕ್ರಿಯೇಟ್ ಮಾಡುವವರು, ಈ ರೂಲ್ ಅನ್ನ ತರುವವರು ಯಾರಿಗೆ ಅಧಿಕಾರ ಇದೆ ಅಂದ್ರೆ ಪಾರ್ಲಿಮೆಂಟಿಗೆ ಅಧಿಕಾರ ಇದೆ. ಆ ಪಾರ್ಲಿಮೆಂಟ್ ಯಾರನ್ನ ಅವರೇ ನಾವು ಯಾರನ್ನ ಆಯ್ಕೆ ಮಾಡಿ ಕಳಿಸ್ತೀವೋ ಅವರೇ ಒಂದು ಕಾನೂನನ್ನ ತರ್ತಾರೆ. ಅವರು ತರ್ತಕ್ಕಂಥ ಕಾನೂನಲ್ಲಿ ತಿರ್ಗಾ ನಮ್ಮನ್ನ ಆಡಳಿತ ಮಾಡ್ತಾರೆ. ಅದರಿಂದ ಮಹತ್ವ ಯಾರ ಕೈಯಲ್ಲಿದೆ ಅಂದ್ರೆ ವೋಟರ್ಸ್ ಕೈಯಲ್ಲಿದೆ. ಅವರ ವ್ಯಾಲ್ಯೂಗಳನ್ನ ತಗೊಳ್ತಾ ಇಲ್ಲ. ಇವತ್ತು ಹಲವಾರು ಕಡೆ ವೋಟ್ಗಳನ್ನ, ವೋಟ್ ಅಂದ್ರೆ ಏನಿಲ್ಲ, ನಮ್ಗೇನೋ ಫೆಸ್ಟಿವಲ್ ತರ ಯುವಕರಿಗೆ ಗೊತ್ತಾಗಲ್ಲ, ಇವ್ರೇನು ಹಂಚ್ತಾರೆ ಅವ್ರೇನು ಹಂಚ್ತಾರೆ ಅದನ್ನು ತಗೊಂಡು ಇವತ್ತು ವೋಟ್ಗಳ ಮುಖಾಂತರ ಹೋಗ್ತಾರೆ. ಆದರೆ ವೋಟಿನ ವ್ಯವಸ್ಥೆ, ವೋಟಿನ ಮಹತ್ವ ಇಷ್ಟೊತ್ತಿದೆ. ಆದ್ರಿಂದ ಹೆಂಗ್ ವೋಟರ್ಸು ನೀವೆಲ್ಲ ಕೂಡ ಇನ್ನೂ ಯಾರ್ಯಾರು ಎನ್ರೋಲ್ ಆಗಿಲ್ವೋ ಅವರೆಲ್ಲರೂ ಕೂಡ ವೋಟರ್ ನೀವು ಎನ್ರೋಲ್ ಮಾಡಿಸ್ಬೇಕು. ನೆಕ್ಸ್ಟ್ ವೋಟಿನ ಮಹತ್ವವನ್ನ ತಿಳಿಸಬೇಕು. ಪ್ರತಿಯೊಬ್ಬರು ಆ ವಿಚಾರಗಳನ್ನ ತಿಳ್ಕೊಂಡು ಅದರ ಪ್ರಕಾರ ನಾವು ನಡಿಬೇಕು ಅಂತ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ವಿಚಾರಗಳನ್ನ ನಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಅವಕಾಶ ನೀಡಿದ್ದಕ್ಕೆ ನಮ್ಮ ತಾಲೂಕು ದಂಡಾಧಿಕಾರಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ಮಾಡ್ತಾ ಒಂದು ಹೋಟೆಲ್ ಅನೌನ್ಸ್ ಮಾಡಿಲ್ಲ ಎಲ್ಲ ಹೇಳಿದ್ರು. ಇಲ್ಲ ಒಂದು ಹೋಟೆಲ್ ನಾನು ಮತ್ತೆ ಇನ್ನು ನಾವು ಮತ್ತೆ 3 ಗಂಟೆ ಕೂತ್ಕೊಂಡು ಬೆಳಿಗ್ಗೆ 8 ಗಂಟೆ ಆಯ್ತು. ಆವಾಗ ಇಲ್ಲೇ ಒಂದು ಓಟ್ ಬಂತು, ಸೋತಿರೋರು ಓಟ್ ಬಂದ್ಬಿಟ್ಟು ಹೆಂಗ್ ಬಂತು, ಯಾರು ತಪ್ಪು ಅಂತ ಹಿಂಗಿಗಳು ಅಂತ ಹೇಳ್ಬಿಟ್ಟು ಅವಾಗ ತಹಸೀಲ್ದಾರ್ ಸಮ್ಮುಖದಲ್ಲೇ ತಹಸೀಲ್ದಾರ್ ಇದ್ರು, ಡೆಪ್ಯೂಟಿ ತಹಸೀಲ್ದಾರ್ ಇದ್ರು, ಅವ್ರ ಸಮ್ಮುಖದಲ್ಲೇ ಮಾಡಿದ್ವಿ. ಡ್ರಾ ಬಂದ್ಬಿಟ್ಟು ಸೈ ಬಂದ್ಬಿಟ್ಟು ಒಂದು ಮತ ಅನ್ನಕ್ಕೆ ಒಂದು ನಾನು ಉದಾಹರಣೆ ಕೊಟ್ಟೆ. ಕಡೆಗೆ ಏನಾಯ್ತು ಅಂತ ಹೇಳಿದ್ರೆ ಮತ್ತೆ ಹೆಂಗ್ ಬಂತು, ಒಂದ್ಸಲ ಅವರು ಒಂದ್ಸಲ ಹೆಂಗ್ ಬರ್ತಾರೆ, ಇಲ್ಲೂ ನಾವು ತಪ್ಪು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದಾಗ ಫಸ್ಟ್ ಬಂದಿದ್ದು ನೋಡಿ ಒಂದು ಓಟು ಅವರೇ ಇನ್ನೊಂದ್ಸಲ ಬಂದರು. ಅವಾಗ ತಹಸೀಲ್ದಾರ್ ಮಾಡಿದ್ರು. ಹಾಗೆ ಒಂದು ಮತ ಅಂದ್ರೆ ನಾವು ಮಾಡಿದ ತಪ್ಪು ಒಂದು ಮತಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದನ್ನ ನಮ್ಮ ಜ್ಯೋತಿ ಬಸ್ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಭಾಗವಾಗಿ ನಮ್ಮ ಡಾಕ್ಟರ್ ಹೇಮಮಣಿ ಸರ್ ಅವರು ನಮ್ಮೊಂದಿಗೆ ಸತತವಾಗಿ ಇದರಲ್ಲಿ ನಾವೇನು ನ್ಯಾಷನಲ್ ವೋಟರ್ಸ್ ಡೇ 16ನೇ ನ್ಯಾಷನಲ್ ವೋಟರ್ಸ್ ಡೇ ಅಂಗವಾಗಿ ಇಲ್ಲೆಲ್ಲ ಸೇರಿದ್ದೀವಿ. ಸೊ ಏನಕ್ಕೆ 16th ಏನಕ್ಕೆ ನ್ಯಾಷನಲ್ ವೋಟರ್ಸ್ ಡೇ ಮಾಡ್ತೀವಿ ಅನ್ನೋದು ಫಸ್ಟ್ ಪ್ರಶ್ನೆ. ಇದೇ ದಿವಸ ಏನಕ್ಕೆ ಸೆಲೆಕ್ಟ್ ಮಾಡೋದು ಎರಡನೇ ಪ್ರಶ್ನೆ. ಮೊದಲನೇದಾಗಿ ಜನವರಿ 25, 2026 ಈ ದಿನ ನಾವೇನಕ್ಕೆ ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ರಾಷ್ಟ್ರೀಯ ಚುನಾವಣಾ ಆಯೋಗ ಏನಿದೆ ಅದು ಸ್ಥಾಪನೆ ಆಗಿದ್ದು 1950 ಜನವರಿ 25ನೇ ತಾರೀಕು. ಅದನ್ನು ಕಮಮರೇಟ್ ಮಾಡೋದಕ್ಕೆ ಅದೇ ದಿನ ಚೂಸ್ ಮಾಡಿ. ಏನಕ್ಕೆ ಇದನ್ನು ನಾವು ಆಚರಿಸಬೇಕು, ನ್ಯಾಷನಲ್ ವೋಟರ್ಸ್ ಡೇ ಏನಕ್ಕೆ ಬೇಕು ಅಂದರೆ ಮುಖ್ಯ ಉದ್ದೇಶ ಏನಂದರೆ ಅವೇರ್ನೆಸ್ ಕ್ರಿಯೇಷನ್. ಸೊ ಭಾಳಷ್ಟು ಜನ ಯೂತ್ ವೋಟರ್ಸ್ ಇದ್ದೀರಿ, ಫ್ರೆಶ್ ವೋಟರ್ಸ್, ಫಸ್ಟ್ ಟೈಮ್ ವೋಟರ್ಸ್ ಬಂದಿದ್ದೀರಿ. ಎಷ್ಟು ಜನ ಇದ್ದೀರಿ? ಒಂದು 5-6 ಜನ ಇದ್ದೀರಿ. ಸೊ 18 ವರ್ಷ ತುಂಬಿಸಿದ್ದೀರಿ. ಸೊ ಮುಂದೆ ಬರೋ ಚುನಾವಣೆಯಲ್ಲಿ ನೀವೆಲ್ಲ ವೋಟ್ ಹಾಕೋಕ್ಕೆ ನಿಮ್ಗೆ ರೈಟ್ ಬಂದಿದೆ. ಸೊ ನಿಮ್ಮದು ರಿಜಿಸ್ಟ್ರೇಷನ್ನ ಇಂಪ್ರೂವ್ ಮಾಡೋದು ನಮ್ಮ ಉದ್ದೇಶ. ಈ ವೋಟರ್ಸ್ ಡೇ ಮುಖಾಂತರ ನಾವು ಏನು ಹೇಳೋದಂದರೆ ಯಾರು ಇನ್ನೂ ನೀವು ಎಲೆಕ್ಟ್ರಲ್ ರೋಲಲ್ಲಿ ರಿಜಿಸ್ಟರ್ ಆಗಿಲ್ಲ, ನೀವೆಲ್ಲ ರಿಜಿಸ್ಟ್ರೇಷನ್ ಮಾಡಬೇಕು. ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ, ನಿಮ್ಮ ಸಹಪಾಠಿಗಳಿಗೆಲ್ಲ ಅವರೆಲ್ಲ ತಿಳಿಸ್ಕೊಡಿ, ವೋಟರ್ ರಿಜಿಸ್ಟರ್ ಮಾಡಿ. ವೋಟ್ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಿಮಗೆ ಅರಿವು ಮೂಡಿಸೋದಕ್ಕೋಸ್ಕರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು. ಸೊ ಯು ಆರ್ ಅಟ್ ದ ಹಾರ್ಟ್ ಆಫ್ ದಿಸ್ ಎಂಟೈರ್ ಪ್ರೋಗ್ರಾಮ್. ಅದಕ್ಕೆ ಈ ವರ್ಷದ ಟ್ಯಾಗ್ಲೈನ್ ಏನಿದೆ ಅಂದರೆ ಸಿಟಿಸನ್ ಅಟ್ ದ ಹಾರ್ಟ್ ಆಫ್ ಇಂಡಿಯನ್ ಡೆಮೋಕ್ರಸಿ.
ಇವೆಲ್ಲ ತಿಳಿದಂಗೆ ಇಂಡಿಯಾ ಇಸ್ ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿ. Indian democracy, foundation of Indian democracy lies on purity of elections. Purity of elections lies on purity of voter list. So voter list pure ಆಗಿದ್ರೆ elections free and fair ಆಗಿರ್ತವೆ. elections free and fair ಆಗಿದ್ರೆ ನಮ್ಮ ಡೆಮೋಕ್ರಸಿ ಸದೃಢವಾಗಿರುತ್ತೆ. ಸೊ ಹೇಗೆ ಪ್ಯೂರಿಟಿ ಆಫ್ ಎಲೆಕ್ಟ್ರಲ್ ರೋಲ್ಸ್ ಹೇಗೆ ಮೇಂಟೈನ್ ಮಾಡುತ್ತೆ? ಸಿಸ್ಟಮ್ಯಾಟಿಕ್ ಇಂಟೆನ್ಸಿವ್ ರಿವಿಷನ್ ಅಂತ ನಡೀತಾ ಇದೆ. ಸರ್ ಇವಾಗ ಏನು ಪ್ರೊಸೆಸ್ ನಡೀತಾ ಇದೆಲ್ಲ ಸಾಕಷ್ಟು ಜನ BLOs ಬಂದಿದ್ದೀವಿ, BLO ಸೂಪರ್ವೈಸರ್ಸ್ ಬಂದಿದ್ದಾರೆ, ಇದ್ದಾರೆ. ಅವ್ರಿಗೆ ಗೊತ್ತು ಸಿಸ್ಟಮ್ಯಾಟಿಕ್ ಇಂಟೆನ್ಸಿವ್ ರಿವಿಷನ್ ಏನಕ್ಕೆ ಮಾಡೋದು. ನಾವು ಎಲೆಕ್ಟ್ರಲ್ ರೋಲಲ್ಲಿ ಸತ್ತೋಗಿರೋರು ಇರ್ಬೋದು, ಶಿಫ್ಟ್ ಆಗಿರೋರು, ಆಬ್ಸೆಂಟಿ, ಡೆಡ್, ಬೇರೆ ಕಡೆ ಇರೋರು, ಹೇಳಿದಾಗ ಯಾರೋ ಸತ್ತೋಗಿರೋರೆಲ್ಲ ಬಂದು ಓಟ್ ಹಾಕಿದ್ರು, ಆ ಥರದ್ದೆಲ್ಲ ಇತ್ತು ಒಂದು ಕಾಲದಲ್ಲಿ. ಅದಕ್ಕೆ ಯಾವುದೇ ರೀತಿ ಅವಕಾಶ ಕೊಡದೇ ಯಾರು ಬದುಕಿದ್ದಾರೆ, ಯಾರಲ್ಲಿ ವಾಸ ಇದ್ದಾರೆ, ನೈಜ ರೆಸಿಡೆಂಟ್ಸು ಅವ್ರು ಬಂದು ಅವ್ರ ಮತ ಚಲಾಯಿಸಬೇಕು ಅವರವರ ನಿಗದಿತ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಸೊ ಇದು ಒನ್ ಆಫ್ ದ ಮೇನ್ ಇಂಟೆನ್ಷನ್ಸ್ ಆಫ್ ರಿವೈಸಿಂಗ್ electoral rules. That's why it's part of systematic intensive revision of electoral rules. ಇದೆಲ್ಲ ಮೇಡಮ್ ಅವರು ಹೇಳಿದ್ರು. ಸೊ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, ಸೊ 61st ಅಮೆಂಡ್ಮೆಂಟ್ ಆ್ಯಕ್ಟ್ 1988 ಅದರಲ್ಲಿ ವೋಟಿಂಗ್ ಏಜ್ನ ರಿಡ್ಯೂಸ್ ಮಾಡಿದ್ರು. ಮುಂಚೆ 21 ವರ್ಷ ಇದ್ದಿದ್ದು 18 ವರ್ಷಕ್ಕೆ ಇಳಿಸಿದ್ರು. ಮುಖ್ಯ ಕಾರಣ ಏನಂದರೆ ಇಂಡಿಯಾ ಇಸ್ ನಾಟ್ ಸ್ಟೇಜ್ ಆಫ್ ಡೆಮೋಕ್ರಟಿಕ್ ಡಿವಿಡೆಂಡ್. ಡೆಮೋಕ್ರಟಿಕ್ ಡಿವಿಡೆಂಡ್ ಅಂದರೆ ಏನು? ನಮ್ಮಲ್ಲಿ ಯೂತ್ ಪಾಪ್ಯುಲೇಷನ್ ತುಂಬ ಇದೆ. So majority of our Indian population is comprised of youth, working age population. ಚೈನಾ, ಭಾಳ ಜನ ಯುರೋಪಿಯನ್ ಕಂಟ್ರೀಸಲ್ಲಿ ನೋಡೋದಾದರೆ ಭಾಳ ಜನ ವಯಸ್ಸಾಗಿರೋರು ಜಾಸ್ತಿ ಇದ್ದಾರೆ. ಅಲ್ಲಿ ದುಡಿಯೋದ್ರಿಂದ ಡಿಪೆಂಡೆನ್ಸ್ ರೇಟ್ ಜಾಸ್ತಿ ಇದೆ. ಸೊ ಕಮ್ಮಿ ಜನ ದುಡಿತಾರೆ, ಜಾಸ್ತಿ ಜನ ಡಿಪೆಂಡೆನ್ಸ್ ಇದೆ. ಬಟ್ ನಮ್ಮಲ್ಲಿ ಉಲ್ಟಾ, ಜಾಸ್ತಿ ಜನ ದುಡಿಯೋರು, ವರ್ಕಿಂಗ್ ಹ್ಯಾಂಡ್ಸ್ ಜಾಸ್ತಿ ಇದೆ. ಸೊ ಇವರೆಲ್ಲ ನಮ್ಮ ಹಿರಿಯರನ್ನು ನೋಡ್ಕೋತಾರೆ, ಪ್ಲಸ್ ಯಂಗ್ಸ್ಟರ್ಸ್ ಇನ್ನು ವರ್ಕಿಂಗ್ ಏಜ್ ಇಲ್ಲದಿರೋರು ನೋಡ್ಕೋತಾರೆ. ಸೊ ನಿಮಗೆ ಭಾಳಷ್ಟು ತುಂಬ ಜವಾಬ್ದಾರಿ ಇದೆ. ಇಷ್ಟೆಲ್ಲ ಇದ್ದಾಗ, ಎಷ್ಟು ಯೂತ್ಫುಲ್ ಇದ್ದಾಗ ನಮ್ಮ ದೇಶ ಯಾವ ಡೈರೆಕ್ಷನ್ ಹೋಗ್ಬೇಕು ಅನ್ನೋದು ನಿಮ್ಮ ಕೈಲಿದೆ. ಯು ಆರ್ ನಾಟ್ ಜಸ್ಟ್ ದ ಲೀಡರ್ಸ್ ಆಫ್ ಟುಮಾರೋ, ಯು ಆರ್ ಆಲ್ಸೋ ದ ಡಿಸಿಷನ್ ಮೇಕರ್ಸ್ ಆಫ್ ಟುಡೇ. ನಿಮ್ಮ ಒಂದು ಮತದಿಂದ ಒಂದು ದೇಶದ ದಿಕ್ಕನ್ನೇ ಬದಲಾಯಿಸ್ಬೋದು, ಅಷ್ಟು ಪವರ್ ಇದೆ. ನೀವೇನೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸು ಓಟ್ ಅಲ್ಲಿ ಹಾಕ್ತಾರೆ ಭಾಳ ಜನ, ನೀನು ನಂದು ಒಪಿನಿಯನ್ ಕೊಟ್ಬಿಟ್ಟು ನೀವು ಮುಗಿತಪ್ಪ ಅನ್ಕತೆ ಅಂದರೆ ಜಸ್ಟ್ ಆ ಟೈಮಲ್ಲಿ ನಿಮಗೆ ಲೈಕ್ ಸಿಗ್ಬೋದು, ಇದು ಸಿಗ್ಬೋದು ಅಷ್ಟೇ ರೀಲ್ಸಲ್ಲಿ. ಬಟ್ ನೀವು ಯಾವ ಬ್ಯಾಲೆಟ್ ಪೇಪರ್ ಹೋಗಿ ನೀವು ಓಟ್ ಹಾಕ್ತೀರಿ EVMs ಯಾವಾಗ ರಿಯಲ್ ಡಿಸಿಷನ್ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತೀವಿ. ಸೊ ಯು ಶುಡ್ ಬಿ ಇನ್ಫಾರ್ಮ್. ಒಂದು ಒಳ್ಳೆ ಮತ ಆಗಬೇಕಂದ್ರೆ ಇನ್ಫಾರ್ಮ್ ಡಿಸಿಷನ್ಸ್ ಆಗಬೇಕು. ಯಾವುದೇ ಇಮೋಷ್ನಲ್ ಕಟ್ಪಾಡುಗಳು ಒಳಗಾಗಬಾರ್ದು, ಸೆಂಟಿಮೆಂಟ್ಸಿಂದ ಓಟ್ ಹಾಕ್ಬಾರ್ದು. ಯಾರು ಯಾರೋ ಚೆನ್ನಾಗಿ ಅನಿಸ್ತಾರಪ್ಪ ಓಟ್ ಹಾಕಬೇಕು, ನಾವು ಒಳ್ಳೆ ಅನಿಸ್ತಾರಪ್ಪ ಅನ್ಬಾರ್ದು. ಏನು ಒಳ್ಳೆ ಕೆಲಸ ಮಾಡಿದ್ರೆ ಇಷ್ಟ ತಗೊಳ್ಳಿ, ಏನಕ್ಕೆ ಏನು ಇನ್ನೂ ಮಾಡ್ಬೋದು, ಇಂಪ್ರೂವ್ ಮಾಡ್ಬೋದು ಪ್ರಶ್ನೆ ಮಾಡಿ ನಿಮ್ಮ ಲೀಡರ್ಶಿಪ್. ಅವಾಗ ಅವರು ಅವರಿಂದ ಬರೋ ಉತ್ತರ ಕೇಳಿ, ಅವಾಗ ನಿಮಗೆ ಕನ್ವಿನ್ಸ್ ಆದರೆ ಓಟ್ ಹಾಕಿ. ಇಲ್ಲಾಂದರೆ ಯು ಹ್ಯಾವ್ ದ ರೈಟ್ ಟು ಚೂಸ್ ಎನಿ ಆಫ್ ದೆಮ್ ಯು ವಾಂಟ್. ಗೊತ್ತಲ್ಲ, ಇವ್ರಿಗೆ ಓಟ್ ಹಾಕ್ಬೇಕು, ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ ಆಗಲಿ ಫೋರ್ಸ್ ಇಲ್ಲ. ನೀವು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ನ ಇನ್ಶೂರ್ ಮಾಡಿ. ಸೊ ಹಾಗಾಗಿ ನಾನು ನಿಮ್ಮೆಲ್ಲರ ಕಡೆಯಿಂದ ಕೇಳ್ಕೊಂಡಿದ್ದೆ ಅಂದರೆ ಟ್ರೈ ಟು ಬಿ ವೆಲ್ ಇನ್ಫಾರ್ಮ್, ಡೋಂಟ್ ಬಿ ಇಲ್ ಇನ್ಫಾರ್ಮ್. ಸೊ ಯಾವುದೇ ರೀತಿ ಜಾತಿ ಮತ ದುಡ್ಡಿನ ಆಂಶಕ್ಕೆ ಒಳಗಾಗ್ದಿಲ್ಲ, ಮತಗಳನ್ನ ಮಾರ್ಕೊಂಡಲ್ಲೇ ಮತ ಚಲಾಯಿಸೋದು, ಅದನ್ನು ನಾನು ನಿಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಂಗ್ಸ್ಟರ್ಸ್ ನಿಮ್ಮ ಮೇಲೆ ಜಾಸ್ತಿ ಜವಾಬ್ದಾರಿ ಇದೆ. ಭಾಳಷ್ಟು ಜನ BLOs ಬಂದಿದ್ದೀವಿ. ಸೊ ಭಾಳಷ್ಟು ಜನ ಅವ್ರಿಗೆಲ್ಲ ಇವಾಗ ಅಚೀವ್ ಮಾಡಿರೋ BLOಸ್ಗೂ ಎಲ್ಲ ಒಂದು ರೆಕಗ್ನಿಷನ್ ಮಾಡ್ತೀವಿ. ಬೆಸ್ಟ್ BLOs ಯಾರು, ಬೆಸ್ಟ್ ಸೂಪರ್ವೈಸರ್ಸ್ ಇದೆಲ್ಲ ಸೂಪರ್ವೈಸರ್ ಯಾರು ಅಚೀವ್ ಮಾಡೋರು ಅದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಅವರು ಮಾತಾಡ್ತೀನಿ. ಹಾಗಾಗಿ ನೀವು 2 ಮಾತು ಮುಗಿಸೋದು ಒಂದು ಸೆಕೆಂಡ್